ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗೋಬಿ ಬೆಳೆ ಹಾನಿ, ಸಣ್ಣ ರೈತರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕತ್ರಗುಪ್ಪೆ ಗ್ರಾಮದ ಸಣ್ಣ ರೈತ ವೆಂಕಟೇಶ್ ಮೂರ್ತಿ ಕೆವಿ ತಂದೆ ವೆಂಕಟಸ್ವಾಮಿಯವರ ಕೃಷಿ ಭೂಮಿ ಸರ್ವೆ ನಂಬರ್ 9/1ರಲ್ಲಿ 1 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಗೋಬಿ ಬೆಳೆ ಅತಿಯಾದ ಮಳೆಯಿಂದ ಸಂಪೂರ್ಣ ಹಾನಿಗೊಳಗಾಗಿದೆ. ಮಳೆಯ ಪರಿಣಾಮವಾಗಿ ಬೆಳೆಗಳು ಕೊಳೆತು ಹೋಗಿ ರೈತರಿಗೆ ಸುಮಾರು 70,000 ರೂಪಾಯಿಗಳಷ್ಟು ಆರ್ಥಿಕ ನಷ್ಟ ಉಂಟಾಗಿದೆ ಎಂದು ಅಂದಾಜಿಸಲಾಗಿದೆ. ವೆಂಕಟೇಶ್ ಮೂರ್ತಿಯವರು ಕೃಷಿ ಆಧಾರವಾದ ಕುಟುಂಬದ ಬದುಕನ್ನು ಸಾಗಿಸುತ್ತಿದ್ದು, ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಕುಟುಂಬದ ನಿತ್ಯ ಜೀವನ ಈ ಕೃಷಿ ಮೇಲೆಯೇ ಅವಲಂಬಿತವಾಗಿದೆ. ಈ ಅನಾಹುತದಿಂದಾಗಿ ಕುಟುಂಬದ ಆರ್ಥಿಕ ನೆರವು ಸಂಕಷ್ಟಕ್ಕೆ ಸಿಲುಕಿದ್ದು, ಸರ್ಕಾರದಿಂದ ತಕ್ಷಣ ಪರಿಹಾರ ಧನ ಘೋಷಿಸಿ ನೆರವು ನೀಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಗ್ರಾಮದ ಇತರೆ ರೈತರು ಸಹ ಇದೇ ರೀತಿಯ ಹಾನಿಯನ್ನು ಅನುಭವಿಸುತ್ತಿದ್ದು, ಮಳೆ ನಿಯಂತ್ರಣಕ್ಕೆ ಕ್ರಮ ಕೈಗೊಂಡು ನಷ್ಟದ ಪ್ರಮಾಣದ ಆಧಾರದ ಮೇಲೆ ಪರಿಹಾರ ವಿತರಣೆ ಮಾಡಬೇಕೆಂದು ಸ್ಥಳೀಯ ರೈತರು ಆಗ್ರಹಿಸಿದ್ದಾರೆ. ಚಿಂತಾಮಣಿ ತಾಲೂಕು ಕತ್ರಗುಪ್ಪೆಯಲ್ಲಿ ಗ್ರಾಮದಲ್ಲಿ ರೈತಂದು ಪರಿಸ್ಥಿತಿ ಏನೈತಿ ಅಂದ್ರೆ, ಗೋಬಿ ಪೂರ್ಣ ಒಂದು ಹೊಲ ಹಾಳಾಗಿ ಎಲ್ಲ ಮಳೆಗೆ ಅಥವಾ ಎಲ್ಲ ಲುಕ್ಷಣೆ ಆಗಿ ಅವ್ರು ಏನಾಗುತ್ತೆ ಪೂರ್ಣ ಲಾಸ್ ಆಗೈತಿ. ಸರ್ಕಾರ ಪರಿಶೀಲನೆ ಮಾಡಿ ಅವ್ರಿಗೊಂದು ಪರಿಹಾರ ಕೊಡಂತ ವಿಚಾರ ಮಾಡಿಲ್ಲ. ಅದು ಪರಿಹಾರ ಕೊಡಂತ ವಿಚಾರ ಮಾಡ್ಬೇಕು. ಅವ್ರ ಪಾಪ ರೈತ ಏನೈತಿ ಸ್ವಲ್ಪ ಹೊಲ ಇಟ್ಕೊಂಡು ಅವ್ರೆಲ್ಲ ಹಾಳಾಗಿ ಲುಕ್ಷಣೆ ಆಗಿ ವಿದ್ಯಾಭ್ಯಾಸ ಮತ್ತೆ ಎಲ್ಲ ಅದ್ರಾಗ ನಾವು ಜೀವನ ಸಾಗಿಸ್ಬೇಕು. ಅವರು ಕೆಲವೊಂದು ಏನೈತಿ ಶಾಲೆ ಮಕ್ಕಳಾತು ಈಗ ಸಾಲ ಮಾಡಿ ಬಿತ್ತಿ ಬೆಳೆದು ಹಾಳಾಗನ ಆ ರೈತ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಷ್ಟ ಬಾಕಿ ಉಳಿದತ್ತೆ. ಆ ಲೆಕ್ಕ ಪರಿಸ್ಥಿತಿ ಗಂಭೀರ ಪರಿಸ್ಥಿತಿ ನಿರ್ಮಾಣದಲ್ಲಿ ನಿಂತಾರ ಅವ್ರ ರೈತರು. ಅದೇ ರೈತರ ಇಲ್ಲಿ ಈ ತಾಲೂಕಿನಾದ್ಯಂತನ ಯಾವ ರೀತಿ ಅದೇ ರೈತರಿಗೆ ಆದಂತ ಅನ್ಯಾಯ ಇನ್ನೂ ಬೇರೆ ರೈತರಿಗೆ ಆದಂತೂ ಗಮನಿಸಿ ಸರ್ಕಾರ ಎಲ್ಲೆಲ್ಲಿ ಹಾಳಾಗೈತೆ ಪರಿಶೀಲನೆ ಮಾಡಿ ಅವ್ರಿಗೆ ಸೂಕ್ತ ಪರಿಹಾರ ಜಿಲ್ಲೆದಾಗತ್ತು ಒಂದು ತಾಲೂಕಿನಾಗತ್ತು ಪರಿಹಾರ ಕೊಡುವಂತ ವ್ಯವಸ್ಥೆ ಆಗ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕೋರಿ ಈ ಮಾಧ್ಯಮ ಮೂಲಕ ನಮ್ಮ ಮನವಿ ಮಾಡ್ಕೊಂಡ್ವಿ.